ಅರ್ಜುನ್ ಸರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗೊತ್ತಿರೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಿಷಯನ ಹಾಕಿದ್ದಾರೆ. ಜೊತೆಗೆ ಅಷ್ಟೇ ತಾನೆ. ಅದನ್ ಬಿಟ್ಟು ನೀವಾಗ್ಲಿ ಅರ್ಜುನ್ ಸರ್ ಆಗ್ಲಿ ಬೇರೆ ಏನಾದ್ರೂ ಯೋಚನೆ ಮಾಡಿದೀರಾ? ಇಲ್ಲ ತಾನೆ. ನಂಗೊಂದ್ ಯೋಚನೆ ಬಂದಿದೆ. ನೀವ್ ಎಸ್ ಅಂದ್ರೆ ನಾನ್ ಅದನ್ನ ಹೇಳ್ತೀನಿ. ಇದ್ರಲ್ಲಿ ಕೇಳೋದೇನಿದೆ? ನಿನಗೇನ್ ಅನ್ಸತ್ತೋ ಅದನ್ನ ಹೇಳು. ಅದಕ್ಕೆ ಸಂಕೋಚ ಯಾಕೆ? ಅಲ್ಲ, ನೀವ್ ಹೇಗ್ ತಗೋತೀರೋ ಏನೋ. ಮುಖ್ಯವಾಗಿ ಇದ್ರಲ್ಲೆಲ್ಲ ನಂಬಿಕೆ ಇದೆಯೋ ಇಲ್ವೋ, ಆದ್ರೂ ನನ್ಗನ್ಸಿದ್ದನ್ನ ನಾನು ಹೇಳ್ಬಿಡ್ತೀನಿ. ನನಗ್ ಗೊತ್ತಿರೋರೊಬ್ರು ಅಂಜನ ಹಾಕಿ ನೋಡ್ತಾರೆ. ಕಳ್ದೋಗಿರೋರು ಯಾರೇ ಆದ್ರೂ ಎಲ್ಲೇ ಇದ್ರು ಪಟ್ಟಂತ CCTV ತೋರಿಸ್ದಾಗ ನಮಗ್ ತೋರಿಸ್ಬಿಡ್ತಾರೆ. ನಿಮಗ್ ನಂಬಿಕೆ ಇದ್ರೆ ನಾಳೆನೆ ಅವ್ರ ಹತ್ರ ನಿಮ್ಮನ್ ಕರ್ಕೊಂಡ್ ಹೋಗ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ ಅಕ್ಕ? ನಾವ್ ಹೋಗ್ ಕೇಳಿದ್ರೆ ತಪ್ಪೇನೂ ಇಲ್ಲ ಅಲ್ವಾ? ಸುಮ್ನೆ ಮನೇಲ್ ಕೂತು ಬರೀ ಕೈಲ್ ಮೊಳ ಹಾಕೋದಕ್ಕಿಂತ ಇದೆಷ್ಟು ವಾಸಿ ಅಲ್ವಾ? ನಮ್ ಅದೃಷ್ಟಕ್ಕೆ ನಮ್ ಕೃಷ್ಣನ್ನ ಅವ್ರು ತೋರ್ಸೇ ಬಿಟ್ರು ಅನ್ಕೊಳ್ಳಿ, ಅವಾಗ ನಮ್ಗೆ ಅಲ್ವಾ ಲಾಭ? ಅದ್ ಬಿಟ್ರೆ ಹೋಗ್ ಬರೋ ಪೆಟ್ರೋಲ್ ಚಾರ್ಜಸ್ಸು, ಅವ್ರ ಕೈಗ್ 100-200 ದಕ್ಷಿಣೆ ಕೊಟ್ಟಷ್ಟು ಮಾತ್ರ ನಮಗ್ ನಷ್ಟ ಆಗೋದು. ಅಷ್ಟಕ್ಕೂ ಅವ್ರೇನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡೋರಲ್ಲ. ನಮಗ್ ತೋಚ್ದಷ್ಟು ಕೊಡ್ಬೋದು. ಕೊಡದೇ ಇದ್ರು ಅವ್ರೇನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಆ ಥರ ದುಡ್ಡಿಗೆ ಆಸೆ ಪಡ್ದಿರೋರು ಎಷ್ಟೋ ಜನ ಇದ್ದಾರೆ ಮೀರಾ. ಹಾಗಿದ್ರೆ ನಿಮ್ಗೆ ಓಕೆ ತಾನೆ? ಖಂಡಿತ ಹೋಗೋಣ ಮೀರಾ. ಕೃಷ್ಣನ್ ಅವ್ರು ತೋರಿಸ್ತಾರನ್ನೋ ನಂಬಿಕೆನಲ್ಲೇ ಹೋಗೋಣ. ಅಬ್ಬಾ, ನಂಬಿಕೆ ಒಂದಿದ್ರೆ ಸಾಕು. ಆ ಭಗವಂತ ನಮ್ ಕೈ ಬಿಡಲ್ಲ. ನನ್ ಮನ್ಸಿನ ಭಾರ ಈಗಿಳಿತು. ಬೆಳಿಗ್ಗೆನೆ ಬೇಗ ಹೋಗ್ಬೇಕು. ನೀವಾದಷ್ಟು ಬೇಗ ನಿಮ್ ಕೆಲ್ಸ ಮುಗಿಸಿ ಮಲ್ಕೊಳ್ಳಿ. ನಿಮ್ಗೆ ಅಸಿಸ್ಟ್ ಮಾಡೋಣ ಅನ್ಕೊಂಡ್ರೆ ಈ ಕೇಸಿನ ಗಂಧ ಗಾಳಿನೂ ನನಗ್ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ನಿಮ್ಮನ್ನ ಮಲ್ಗ ಕಳ್ಸಿ ನಿಮ್ ಕೆಲ್ಸನ ನಾನ್ ಮುಂದುವರಿಸ್ತಿದ್ದೆ. ಪರವಾಗಿಲ್ಲ ಮೀರಾ. ಈ ಕೇಸ್ನಲ್ಲಿ ಅಲ್ದೆ ಹೋದ್ರು ನಮ್ ಕೃಷ್ಣನ ಹುಡ್ಕೋದಕ್ಕೆ ನನಗೆ ಅಸಿಸ್ಟ್ ಮಾಡ್ತಿದ್ಯಲ್ಲ, ಅಷ್ಟ್ ಸಾಕು ನನ್ಗೆ. ಗುಡ್ ನೈಟ್. ಥ್ಯಾಂಕ್ಸ್ ಅಕ್ಕ. ಗುಡ್ ನೈಟ್. ಸದ್ಯ ಕುರಿ ಚೆನ್ನಾಗಿ ಹಳ್ಳಕ್ ಬಿತ್ತು. ಹೇಗೋ ಕೊಬ್ಬಿದೆ. ನಾಳೆ ಕರ್ಕೊಂಡ್ ಹೋಗಿ ಬಲಿ ಹಾಕ್ಬಿಟ್ರೆ ನನ್ನ ಅರ್ಧ ಜವಾಬ್ದಾರಿ ಕಳೀತು ಅಂತಾನೆ ಲೆಕ್ಕ. ಅಲ್ವೇನೆ ಸಾಕ್ಷಿ ಅಕ್ಕ? ಅದ್ಕೆ 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 ಎಲ್ಲಿದ್ದೀರಾ? ಅದ್ಕೆ ಭಾವ, ಕಾಫಿ ಮಾಡ್ತಾ ಇದ್ದೀನಿ. ಬೇಗ ಬನ್ನಿ ಅದ್ಕೆ. ಅದು ಆಮೇಲೆ ಮಾಡೋದಾಯ್ತು, ಬನ್ನಿ ಬೇಗ. ಏನ್ ಹೇಳಿ ಭಾವ, ಇಲ್ಲಿ ಹಾಲಿಟ್ಟಿದ್ದೀನಿ, ಉಕ್ಬಿಡುತ್ತೆ. ಅಯ್ಯೋ, ಅದು ಉಕ್ಕಿದ್ರೆ ಉಕ್ಲಿ, ಉಕ್ಕಿದ್ರೆ ಡಬಲ್ ಶುಭ ಸೂಚನೆ. ಬೇಗ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಏನಾಯ್ತು ಇವ್ರಿಗೆ? ಅದ್ಕೆ ಬಂದ್ರಾ? ಹಾ, ಬಂದೆ. ಏನಾಯ್ತು ಭಾವ? ನೀವು ಕಣ್ಮುಚ್ಕೊಳ್ಳಿ. ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀರಾ? ನೀವು ಕಣ್ಮುಚ್ಕೊಳ್ಳಿ, ತೋರಿಸ್ತೀನಿ. ಬನ್ನಿ. ಭಾವ, ಇಷ್ಟು ಬೇಗ ಮುಗ್ಬಿಟ್ಟಿದೆ?
ಇದು ಮೊಗ್ಗಲ್ಲ ಅದಕ್ಕೆ, ನನ್ನ ಮಣಿ ಅದಕ್ಕೆ. ನನ್ನ ಮಣಿನೇ ಗುಲಾಬಿ ಹೂವಾಗಿ ಬಿಕೋ ಅಂತಿದ್ದಿದ್ದು ಈ ಮನೆಗೆ ಸಂತೋಷ ತರೋದಕ್ಕೆ ಸಿದ್ಧವಾಗಿದ್ದಾಳೆ. ಹೇಗಿದ್ದಾಳೆ ನೋಡಿ ನನ್ನ ಮಣಿ, ಮುದ್ದಾಗಿದ್ದಾಳಲ್ಲ. ಎಷ್ಟು ಮುದ್ದಾಗಿದ್ದಾಳೆ.